ಗುಡ್ ಮಾರ್ನಿಂಗ್. ನನ್ನ ಹೆಸರು ಸುಗುಣ ಅಂತ, ಬ್ಯಾಂಗ್ಳೂರಿಯನ್ನು. ನಾವು ಅಡಿಗೆಸಲ್ಲಿ ರೆಗ್ಯುಲರ್ ಕಸ್ಟಮರೇ ಅನ್ಕೋಬೇಕು. ಅಡಿಗೆಸಲ್ಲಿ ಆಲ್ಮೋಸ್ಟ್ ಆಲ್ ಇಂಡಿಯಾ ಎಲ್ಲ ಆಗೋಗಿದೆ. ಈ ರಾಜಸ್ಥಾನ್ ಒಂದು ಬಾಕಿ ಇದೆ. ನಮ್ಮ ಶೋಭಾ ಮೇಡಮ್ಮು ನಮ್ಮ ರೆಗ್ಯುಲರ್ ಅವರೇ ನೋಡ್ಕೊಳ್ಳೋದು. ಅವ್ರು ಹೇಳ್ತಿದ್ದಾರೆ ಅದೊಂದು ಬ್ಯಾಲೆನ್ಸ್ ಯಾಕೆ ಕೊಡಿಸಿದ್ದೀರಾ ಮೇಡಮ್, ಅದು ಮುಗಿಸ್ಬಿಡಿ ಅಂತ. ಸೊ ಇನ್ ಬಿಫೋರು ನಮಗೆ ಫಾರಿನ್ ಟ್ರಿಪ್ಪು ಇಯರ್ಲಿ 1 ಅಂದ್ಕೊಂಡ್ವಿ, ಈ ವರ್ಷ 2 ಆಗೋಯಿತು. ನೆಕ್ಸ್ಟ್ ವರ್ಷಕ್ಕೊಂದು ಅಂದ್ಕೊಂಡಿದ್ದೀವಿ. ಶೋಭಾ ಮೇಡಮ್ ಫೋರ್ಸ್ ಮಾಡ್ತಿದ್ದಾರೆ, ಮೇಡಮ್ ಬನ್ನಿ ಸೀಟ್ಸ್ ಇದೆ ಅಂತ ಕರೆದು ಕರೀತಾರೆ. ನಮ್ಮ ಅನುಕೂಲ ನಾವು ನೋಡ್ಕೋಬೇಕಲ್ವಾ. ಬಟ್ ಆಲ್ಮೋಸ್ಟ್ ಇಂಡಿಯಾ ಎಲ್ಲ ಅಡಿಗಾಸೆ ನಾವು ಹೋಗಿರೋದು. ತುಂಬ ಚೆನ್ನಾಗಿದೆ, ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ಮೇಯ್ಲು ಫುಡ್ಡು ಅಂದರೆ ಅಡಿಗಾಸ್. ಫುಡ್ಗೋಸ್ಕರನೇ ನಾವು ಇದನ್ನು ಪ್ರಿಫರ್ ಮಾಡಿದ್ವಿ. ಫಾರಿನಲ್ಲೂ ಅಷ್ಟೇ ಎಲ್ಲ ಇಂಡಿಯನ್ ಹೋಟೆಲ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ಟ್ರೀಟ್ಮೆಂಟು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ, ಗೇಮ್ಸ್ ಎಲ್ಲ ಇಡ್ತಾರೆ, ಪ್ರೈಸೆಲ್ಲ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ವಿನಂತಿ. ಆ್ಯನ್ಯಲ್ ಡೇ ವರ್ಷ ನಾವು ಇದು 4ನೇ ಸಲ 5ನೇ ಸಲ ಅಟೆಂಡ್ ಮಾಡ್ತಾ ಇರೋದು. 1 ವೀಕ್ ಬಿಫೋರಿಂದನೇ ಶೋಭಾ ಮೇಡಮ್ ಖಂಡಿತ ಮಿಸ್ ಮಾಡದೆ ಬರಬೇಕು ಮೇಡಮ್ ಅಂತ ಡೈಲಿ ವಾಟ್ಸಪ್ ಆಗ್ತಾ ಇರ್ತಾರೆ. ಸೊ ಬಂದಿದ್ದೀವಿ ಇವಾಗ. ಸೊ ಅಡಿಗಾಸ್ ಎಲ್ಲದಕ್ಕಿಂತ ಚೆನ್ನಾಗಿದೆ ತುಂಬ. ಎಲ್ಲರೂ ಸ್ವಲ್ಪ ಕೋಆಪ್ರೇಟ್ ಮಾಡಿ. ಆ್ಯನ್ಯಲ್ ಡೇ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಹಸ್ಬೆಂಡು ಆಡಿಟ್ರು ಜಗನ್ನಾಥ್ ಅಂತ, ಅವರೊಂದೆರಡು ಮಾತು ಮಾತಾಡ್ತಾರೆ. ಹಲೋ, ನನ್ನ ಹೆಸರು ಜಗನ್ನಾಥ್ ಅಂತ. ನಾನು CA ಚಾರ್ಟರ್ಡ್ ಅಕೌಂಟೆಂಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಾವು ಅಡಿಗಾಸಲ್ಲಿ ಗುಜರಾತ್ ಟೂರ್ ಹೋಗಿದ್ರೆ ಚೆನ್ನಾಗಿ ಫುಡ್ಡು ಎಲ್ಲ ಪ್ಲೇಸಸ್ ಚೆನ್ನಾಗಿ ಕರ್ಕೊಂಡೋದ್ರು. ಇನ್ ಟೈಮಲ್ಲಿ ಕರ್ಕೊಂಡೋದ್ರು, ಇನ್ ಟೈಮಲ್ಲಿ ವಾಪಸ್ ತೊಗೊಂಬಂದರು. ಹೋಟೆಲ್ ಅಕಾಮಿಡೇಷನ್ಸು, ಫುಡ್ಡು ಅಲ್ಲೆಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನೇನು ಬೈಂದೆ ಟೈಮಿಂಗ್ಸ್ ಎಲ್ಲ ಚೆನ್ನಾಗಿ ಕವರ್ ಮಾಡಿದರು. ಎಲ್ಲ ಪ್ಲೇಸಸ್ ಆ್ಯಸ್ ಪರ್ ಈ ಪ್ರೋಗ್ರಾಮ್ ಪ್ರಕಾರದಿಂದ ಎಲ್ಲ ಕವರ್ ಮಾಡಿದ್ದಾರೆ. ತಿರ್ಗಾ ದುಬೈ ಬಾಲಿ ಅಲ್ಲಿ ಹೋಗಿದ್ವಿ ಫಾರಿನ್. ಅಲ್ಲಿ ಕೂಡ ಚೆನ್ನಾಗೆಲ್ಲ ತೋರಿಸ್ಕೊಂಡೋದ್ರು. ಅಲ್ಲಿ ಕೂಡ ನಮಗೆ ಇಂಡಿಯನ್ ಫುಡ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೇ ಕರ್ಕೊಂಡೋಗಿ ಇದೆಲ್ಲ ಮಾಡ್ಕೊಂಡಿದ್ರು. ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ತೋರಿಸಿದ್ರು. ಥ್ಯಾಂಕ್ ಯು. ಸೌಮಿತ್ರಿ ಅಂತ ಬಾಣಸ್ವಾಡಿಯಿಂದ ಬಂದಿದ್ದೇನೆ. ನಾನು 2023 ಅಲ್ಲಿ ಯುರೋಪ್ ಟೂರ್ ಹೋಗಿದ್ದೆ. ಸುಮಾರು 13-14 ದಿವಸ ಭಾಳ ಚೆನ್ನಾಗಿತ್ತು. ನಮಗೆ ಸತೀಶ್ ಅನ್ನೋರು ಬಂದಿದ್ದರು. ಅವರು ಚೆನ್ನಾಗಿ ಎಲ್ಲ ನಮಗೆ ತೋರಿಸ್ಕೊಟ್ರು, ಎಲ್ಲ ಮಾಡಿದ್ರು. ಭಾಳ ಚೆನ್ನಾಗಿದೆ ಯುರೋಪ್ ಟೂರು. ಐ ಆಮ್ ವೆರಿ ಹ್ಯಾಪಿ. ಈಗ ಮತ್ತೆ ನಾನು ಆಸ್ಟ್ರೇಲಿಯಾ ಟೂರು ಆಮೇಲೆ ಜಪಾನ್ ಟೂರ್ಗೆ ಹೋಗ್ಬಿಟ್ಟು ಬರಬೇಕು ಅಂತಿದ್ದೇನೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ನಮ್ಮ ಮಹೇಶ್ ಮತ್ತು ನಾಗೇಂದ್ರ ಅವರು ತುಂಬ ಸಪೋರ್ಟ್ ಮಾಡಿ ಕಳಿಸಿದ್ರು. ಅಲ್ಲಿ ಹೋದರೆ ನಮಗೆ ಎಷ್ಟು ಮನೇಲಿ ಹೇಗೆ ನೋಡ್ಕೋತಾರೋ ಆ ರೀತಿ ಈವನ್ ಇದು ಮುಸ್ಲಿಮ್ಸಾರು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಸೆಕೆಂಡ್ ಟ್ರಿಪ್ಪು ಅಮರನಾಥ್ ಯಾತ್ರೆ ಮಾಡಿದ್ವು, ಅದು ತುಂಬ ಚೆನ್ನಾಗಿತ್ತು. ನಾಗೇಂದ್ರ ಬಂದಿದ್ದರು. ನಿಜವಾಗ್ಲೂ ಆ ಎಕ್ಸ್ಪೀರಿಯನ್ಸ್ ಅಂತೂ ಹೇಳೋಕ್ಕೆ ಆಗೋಲ್ಲ. ನಿಜವಾಗ್ಲೂ ಅದು ನೆವರ್ ಎಂಡ್. ತುಂಬ ಚೆನ್ನಾಗಿ ನಡೆಯುತ್ತೆ. ಮತ್ತು ಇವರು ಅಡಿಗಸ್ಟರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ, ಯಾವುದಕ್ಕೂ ತೊಂದರೆ ಮಾಡೋದಿಲ್ಲ. ಊಟ ತಿಂಡಿ ಯಾವುದಾದ್ರು ಇದ್ರೂ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಮಗೆ ತುಂಬ ಇನ್ನೂ ಬೇಕಷ್ಟು ಟೂರ್ ಮಾಡೋದಿದೆ, ಇನ್ನೂ ಮಾಡ್ತಾಯಿರ್ತೀವಿ. ನಮಗೆ ಇದು ಮನೆ ಇದ್ದಂಗೆ. ನನ್ನ ಹೆಸರು ಸೀತಾರಾಮಯ್ಯ ಅಂತ, ರಿಟೈರ್ಡ್ ಪ್ರಿನ್ಸಿಪಾಲು. ನಾನು ಈ ಅಡಿಗಾಸ್ ಯಾತ್ರೆಯಿಂದ 3-4 ಸರಿ ಅನೇಕ ಪ್ರವಾಸಗಳನ್ನು ಕೈಗೊಂಡಿದ್ದೀನಿ. ಅಲ್ಲಿನ ಎಲ್ಲ ಇವರು ನಮ್ಮನ್ನು ಮನೆಯವರಂತೆ ನೋಡ್ತಾಯಿದ್ರು. ಮತ್ತು ಆತ್ಮೀಯತೆಯಿಂದ ನಾನು ನಾವು 75 ಅಂಥ ಏಜ್ನವ್ರಿಗೂ ಸಹ ಭಾಳ ಆತ್ಮೀಯತೆಯಿಂದ ಮನೆಯವ್ರ ಥರ ಟ್ರೀಟ್ ಮಾಡಿ ನಮ್ಮನ್ನು ಮನೆಯವ್ರನ್ನ ಥರನೇ ಕರ್ಕೊಬಂದು ನಮ್ಮನ್ನು ಬಿಟ್ಟಿದ್ದಾರೆ. ನಾವು ಸುಮಾರು 3-4 ಪ್ರವಾಸಗಳನ್ನು ಇದರಲ್ಲಿ ಹೋಗಿದ್ದೀವಿ. ಲಾಸ್ಟು ಅಯೋಧ್ಯೆ ಆ್ಯಂಡ್ ಅಬುದಾಬಿ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಸರ್, ನಾನು ಶ್ರೀಧರ್ ಅಂತ, ಇಲ್ಲೇ ಬೆಂಗಳೂರು ನಿವಾಸಿ. ಈ ಅಡಿಗಾಸ್ ಅವ್ರ ಜೊತೆ ನಾನು ಫ್ಯಾಮಿಲಿ ಸಮೇತ ಚಾರ್ಧಾಮ್ಗೂ ಹೋಗಿದ್ದೀನಿ, ಕಾಶಿ ಯಾತ್ರೆಗೆ ಹೋಗಿದ್ದೀನಿ. ಎಲ್ಲ ತುಂಬ ಚೆನ್ನಾಗಿದೆ. ಟ್ರಿಪ್ಪೆಲ್ಲ ತುಂಬ ಚೆನ್ನಾಗಿದೆ. ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಡುಗೆಯವರೆಲ್ಲ ತುಂಬ ಚೆನ್ನಾಗಿತ್ತು. ಬಿಸಿ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕೇರ್ ತೊಗೊತಾರೆ ಸರ್. ಹಲೋ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಇವತ್ತು ಭಾಳಷ್ಟು ನನಗೆ ಖುಷಿಯಾಗಿದೆ ಅಡಿಗಾಸ್ ಅವರ 32ನೇ ವಾರ್ಷಿಕದ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ. ಈ ಒಂದು ಕಂಪನಿ ಭಾಳಷ್ಟು ಚೆನ್ನಾಗಿ ಒಂದು ಟೂರ್ಸ್ನ ಅರೇಂಜ್ ಮಾಡ್ತಾರೆ. ಇಡೀ ಮ್ಯಾನೇಜ್ಮೆಂಟೇ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಎಲ್ಲದರಲ್ಲೂ ಕೂಡ ಫುಡ್ಡಿಂದ, ಅಕೊಮಡೇಷನಿಂದ, ಟೂರ್ ಸೈಟ್ ಸೀಯಿಂಗಿಂದ ಪ್ರತಿಯೊಂದರಲ್ಲೂ ಅವರು A ಪಾಸಿಟಿವ್ ಆಗಿರ್ತಾರೆ. ಎ ಗ್ರೇಡನ್ನು ಕೊಡ್ಬೋದು ಅಂತ ನಾನು ಹೇಳ್ತೀನಿ.
ಭಾಳಷ್ಟು ನಾನು ಟೂರನ್ನು ಕೈಗೊಂಡಿದ್ದೀನಿ. ಅದರಲ್ಲೂ ಯೋಗಿ ಮತ್ತು ಶಶಾಂಕ್ ಅವರು ಮ್ಯಾನೇಜರ್ಸ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವ್ರಿಗೂ ಕೂಡ ನನ್ನ ಅಭಿನಂದನೆಗಳು. ಇನ್ನು ಮುಂದಕ್ಕೂ ಹೆಚ್ಚಿನ ಒಂದು ನಾನು ಕಾರ್ಯಕ್ರಮವನ್ನು ಮತ್ತು ಟೂರನ್ನು ಪಾಲ್ಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್ ಆಲ್ಸೋ ಆ್ಯಂಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನನ್ನ ಹೆಸರು PC ಮುಕುಂದರಾವ್ ಹಾಗೂ ನನ್ನ ಶ್ರೀಮತಿಯವರು ಶ್ರೀಮತಿ ತುಳಸಿಯವರು. ಸೊ ನಾವು ಇತ್ತೀಚೆಗೆ ನಡೆದಂತಹ ಒಂದು ಸುಮಾರು 2 ತಿಂಗಳಿನ ಹಿಂದೆ 9 ದಿನದ ಗುಜರಾತ್ ಪ್ರವಾಸವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಆ ಒಂದು ಪ್ರವಾಸ ನಮ್ಮಲ್ಲಿ ಯಾವಾಗಲೂ ನೆನಪಿನಲ್ಲಿ ಇರತಕ್ಕಂಥ ಒಂದು ಪ್ರವಾಸವನ್ನಾಗಿ ಮಾಡಿದ್ದಾರೆ ಅಡಿಗಾಸ್ ಅವರ ಸಿಬ್ಬಂದಿಯವರು. ಯಾಕೆ ಅಂದರೆ ಅಲ್ಲಿ ನಮಗೆ ಯಾವುದೇ ಒಂದು ಸಮಸ್ಯೆ ಆಗಲಿಲ್ಲ. ಹೋಗೋದಕ್ಕೆ, ಬರೋದಕ್ಕೆ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಅಥವಾ ಅಲ್ಲಿಯ ಒಳಗಡೆ ಹೋಗತಕ್ಕಂತಹ ವ್ಯವಸ್ಥೆಗಳಿಗೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಹಾಗೂ ನಮ್ಮ ಆರೋಗ್ಯವನ್ನು ತುಂಬ ಸುಸ್ಥಿತಿಯಲ್ಲಿಡುವಂತಹ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಮನುಷ್ಯನಿಗೆ ಒಂದು ವಯಸ್ಸು ಆಗಿರುತ್ತೆ. ಆ ವಯಸ್ಸಿನ ಮೇಲೇನೂ ಅದನ್ನೆಲ್ಲ ಗಮನಿಸ್ಕೊಂಡು ಈ ಪ್ರವಾಸವನ್ನು ಏರ್ಪಡಿಸಬೇಕು ಅಂತ ಅವರು ಪ್ಲ್ಯಾನ್ ಮಾಡಿ ಆ ಬೆಳಗ್ಗೆ ಏನು ಬೇಕು ಬೆಡ್ ಕಾಫಿ, ನಂತರದ ಒಂದು ಫಲಹಾರದ ವ್ಯವಸ್ಥೆ, ಹಾಗೆ ನಂತರ ಭೋಜನದ ವ್ಯವಸ್ಥೆ. ಭೋಜನ ಹೊರಗಡೆ ಇದ್ದರೂ ಸಹಿತ ಹೊರಗಡೆ ನಾವು ಪ್ರವಾಸದಲ್ಲಿದ್ದರೂ ಸಹ ಅಲ್ಲಿಯೂ ಸಹಿತ ಮನೆಯ ರೀತಿಯ ಭೋಜನವನ್ನು ನಮಗೆ ಒದಗಿಸಿಕೊಟ್ಟು ಯಾವುದೇ ಥರದ ಹೊಟ್ಟೆಯ ಸಮಸ್ಯೆ ಆಗದಂತೆ ನಮ್ಮನ್ನು ಆರೋಗ್ಯವಾಗಿ ಇಟ್ಕೊಂಡು ನಮ್ಮ ಪ್ರವಾಸ ಇದರಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದಂತೆ ಮಾಡ್ತಕ್ಕಂಥದ್ದು ನಮ್ಗೆ ಭಾಳ ಒಂದು ಖುಷಿಯಾಯಿತು. ಹಾಗೆ ಪ್ರವಾಸದಲ್ಲಿ ನಮಗೆ ಸಿಗ್ತಕ್ಕಂಥ ಅನುಭವಗಳನ್ನು ಒಂದು ಯಾವುದೇ ರೀತಿಯ ಅವಸರ ಇಲ್ಲದೆ ನಮ್ಮನ್ನು ಪ್ರತಿಯೊಂದು ಸ್ಥಳಕ್ಕೂ ಕರೆದುಕೊಂಡು ಹೋಗಿ ಅಲ್ಲಿಯ ವಿಶೇಷತೆಯನ್ನು ಹೇಳಿ ತಿಳಿಸಿಕೊಂಡು ನಮ್ಮನ್ನು ಅಲ್ಲಿಯ ಜ್ಞಾನವನ್ನು ಸಂಪಾದಿಸಲಿಕ್ಕೆ ಆ ಸಕಲ ಅಲ್ಲಿಯ ಪ್ರಕೃತಿಯನ್ನು ನೋಡಲಿಕ್ಕೂ ಸಹಿತ ಈ ಅಡಿಗಾಸ್ ಅವರು ಭಾಳ ನಮಗೆ ವಿಶೇಷವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಮರೆಯಲು ಸಾಧ್ಯವೇ ಇಲ್ಲ ಅಂಥ ಒಂದು ಉತ್ತಮ ಪ್ರವಾಸ. ಏರ್ಪೋರ್ಟ್ ಆಗಲಿ ಅಥವಾ ಲೋಕಲ್ ಬಸ್ ಆಗಲಿ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಸುಖಮಯವಾಗಿತ್ತು. ಇದನ್ನು ನಾವೆಲ್ಲರಿಗೂ ಈ ಒಂದು ಅಡಿಗಾಸ್ ಅವರ ಈ ವಿಶೇಷವಾದಂಥ ಯಾತ್ರೆ ಎಲ್ರಿಗೂ ಚೆನ್ನಾಗಾಗಲಿ. ಇನ್ನು ಮುಂದೇನೂ ಅವರು ಇದೇ ಥರದ ಯಾತ್ರೆಗಳನ್ನು ನಡೆಸಲಿ. ನಾವು ಅವ್ರ ಜೊತೆಗೆ ಕೈಜೋಡಿಸಿ ಉತ್ತಮವಾದಂಥ ಜೀವನವನ್ನು ಈ ಪ್ರವಾಸದ ಮೂಲಕ ಕಳೆಯೋಣ ಅಂತ ನನ್ನ ಭಾವನೆ. ನಮಸ್ಕಾರ, ವಂದನೆಗಳು. ಹೆಸರು ಶೋಭಾ ಅಂತ, ಶೋಭಾ ರಾಣಿ. ನಾವು ಅಡಿಗಾಸ್ ಯಾತ್ರೆಗೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ನಾವು ಮಧ್ಯಪ್ರದೇಶ್ ಟೂರ್ಗೆ ಹೋಗಿದ್ವಿ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹಾಗಾಗಿ ನಾನು ಈಗ ನೆಕ್ಸ್ಟು ಇನ್ನು 2 ಡೇಸ್ ರಾಜಸ್ಥಾನ್ ಟೂರ್ಗೆ ಕೂಡ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವುದಕ್ಕೂ ತೊಂದರೆ ಇಲ್ಲ. ಆಮೇಲೆ ಸಿಂಗಲ್ ಲೇಡಿ ಬಂದರೂ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಯಾವುದಕ್ಕೂ ನಿಮಗೆ ತೊಂದರೆ ಆಗೋದಿಲ್ಲ. ಸೊ ಇವ್ರದ್ದು ಹಾಸ್ಪಿಟಾಲಿಟಿ ಆಗಲಿ, ಒಂದು ರೂಮ್ ಅಕಾಮಿಡೇಷನ್ ಆಗಲಿ, ಪ್ರತಿಯೊಂದು ಕಡೆಯೂ ಗೈಡ್ಗಳಿರ್ತಾರೆ, ಯಾವುದಕ್ಕೂ ನಿಮಗೇನು ತೊಂದರೆ ಆಗೋದಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾವಾಗಲೂ ಯಾರು ಒಬ್ಬರೇ ಬಂದರೂ ಕೂಡ ನಿಮಗೆ ಏನು ಭಯ ಆಗಲಿ, ಒಂದು ತೊಂದರೆ ಆಗಲಿ, ಯಾವುದಕ್ಕೂ ಏನು ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ಪ್ರತಿಯೊಂದು ಟೈಮಲ್ಲೂ ಕೋಆಪ್ರೇಟ್ ಮಾಡ್ತಾರೆ. ಇವ್ರ ಮ್ಯಾನೇಜರ್ ಕೂಡ ನಮಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಹಾಗಾಗಿ ಯಾವುದಕ್ಕೂ ತೊಂದರೆ ಆಗ್ದಂಗೆ ನೀವೆಲ್ಲರೂ ಆರಾಮಾಗಿ ಇವರು ಅಡಿಗಾಸ್ ಯಾತ್ರೆಯಲ್ಲಿ ನೀವು ಕೂಡ ಪ್ರಯಾಣ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು KC ರಾಘವೇಂದ್ರ ಐತಾಳ್. ಈ ಅಡಿಗಾಸ್ ಯಾತ್ರಾ ಪ್ರವಾಸಿ ಸಂಸ್ಥೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಅಡುಗೆ ಕಾರ್ಮಿಕನಾಗಿ ಕೆಲಸ ಮಾಡಿರುವ ಒಬ್ಬ ಮಾಜಿ ಕೆಲಸಗಾರ. ಈ ಸಂಸ್ಥೆಯ ಒಂದು ಬಗ್ಗೆ ಅನಿಸಿಕೆ ನಾನು ಹೇಳಬೇಕು ಅಂದರೆ, ಈಶಾನ್ಯ ಭಾರತ ರಾಜ್ಯಗಳ ಅಂದರೆ 7 ಸಿಸ್ಟರ್ ಅಂತ ಏನು ಕರಿತೀವಿ, ಆ ರಾಜ್ಯಗಳಿಗೆ ಪ್ರವಾಸವನ್ನು ಏರ್ಪಾಡು ಮಾಡಿರುವ ರಾಜ್ಯದ ಪ್ರವಾಸಿ ಸಂಸ್ಥೆಗಳಲ್ಲಿ ಮೊದಲನೇ ಸಂಸ್ಥೆನೇ ಅಡಿಗಾಸ್ ಯಾತ್ರೆ ಆಗಿರುತ್ತೆ. ಈ ಸಂಸ್ಥೆಯ ಮೂಲಕ ನಾನು ಸುಮಾರು 5ರಿಂದ 6 ಬಾರಿ ಪ್ರವಾಸದಲ್ಲಿ ಜೊತೆಯಾಗಿ ಹೋಗಿ ಅನುಭವ ನಮಗಿದೆ. ದೇಶದ ಎಲ್ಲ ರಾಜ್ಯಗಳಿಗೂ ಈ ಸಂಸ್ಥೆಯ ಮೂಲಕ ನಾನು ಹೋಗಿದ್ದೀನಿ.
ರಾಜ್ಯದಲ್ಲಿರುವ ಪ್ರವಾಸಿ ಸಂಸ್ಥೆಗಳಲ್ಲಿ ಏನಾದರೂ ಟಾಪ್ 10 ಅಂತ ಏನಾದರೂ ಸಮೀಕ್ಷೆ ನಡೆಸಿದರೆ ಬಹುಶಃ ನಂಬರ್ 1 ಸ್ಥಾನ ಈ ಸಂಸ್ಥೆಗೆ ಸಿಗೋ ಸಾಧ್ಯತೆ ಭಾಳಷ್ಟು ಇದೆ. ಹಾಗಾಗಿ ಪ್ರವಾಸಕ್ಕೆ ಬರುವಂಥ ಇಚ್ಛೆಯುಳ್ಳವರು ಯಾರೇ ಇದ್ದರೂ ಅವರು ಹಿರಿಯ ನಾಗರಿಕರಿರ್ಬೋದು, ಶೈಕ್ಷಣಿಕ ಕಾಲೇಜ್ಗಳಿಂದ ಇರ್ಬೋದು, ಯಾವುದೇ ರೀತಿಯ ಎಲ್ಲ ರೀತಿಯ ಒಂದು ಪ್ರವಾಸಕ್ಕೆ ವ್ಯವಸ್ಥಿತವಾಗಿ ಏರ್ಪಾಟು ಮಾಡುವ ಒಂದು ಸಂಸ್ಥೆ ಅಡಿಗಾಸ್ ಯಾತ್ರಾ 32ನೇ ವರ್ಷ ಆಚರಣೆಯಲ್ಲಿದೆ. ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸುತ್ತಾ ನನಗೆ ಅನ್ನದಾತವಾಗಿರುವ ಈ ಸಂಸ್ಥೆಗೆ ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನೀಗ ಅಡಿಗಾಸ್ ಫಂಕ್ಷನ್ಗೆ ಇಲ್ಲಿ ಬಂದಿದ್ದೇನೆ. ನಾವು ಇಬ್ಬರು ಏನು ನನ್ನ ಹೆಸರು ರಾಜಶೇಖರ್ ರಾವ್ ಅಂತ, ಇವಳು ನನ್ನ ಹೆಂಡತಿ ಶಾಲಿನಿ ರಾವ್. ನಾವೀಗ ಫಂಕ್ಷನ್ಗೆ ಬಂದಿದ್ದೇವೆ. ಹಾಗೆ ಅಂತೇಳಿ ಅಡಿಗಾಸ್ ಟ್ರಾವೆಲ್ ನಾವು 2-3 ಸಲ ಹೋಗಿದ್ದೆವು. ಲಾಸ್ಟ್ ಒನ್ ನಾವು ಹೋದ್ದು ಅಂದರೆ ನಾರ್ತ್ ಈಸ್ಟ್, ಭುವನೇಶ್ವರ್, ಕಲ್ಕತ್ತಾ, ಸಿಲಿಗುರಿ ಆ್ಯಂಡ್ ಆಲ್ ದೀಸ್ ಪ್ಲೇಸಸ್. ಅದು ಅಬೌಟ್ 12 days ಪ್ರೋಗ್ರಾಮ್ ಇತ್ತು. ಅದರಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲ ವ್ಯವಸ್ಥೆಗಳು ತುಂಬ ಚೆನ್ನಾಗಿದ್ದವು. ಅವರ ಅಡಿಗೆಯವರೇ ಒಟ್ಟಿಗೆ ಬರೋದರಿಂದ ನಮಗೆ ಊಟದಲ್ಲಿ ಏನೂ ತೊಂದರೆ ಇರಲಿಲ್ಲ. ನಮ್ಮ ಸಸ್ಯಾಹಾರ ಎಲ್ಲಿ ಬೇಕಿತ್ತೋ ಅಲ್ಲಿ ನಮಗೆ ಬೇಕಾದಷ್ಟು ಸಿಗ್ತಿತ್ತು. ಮತ್ತು ಎಲ್ಲ ಟೈಮಿಗೆ ಸರಿಯಾಗಿ ಅರೇಂಜ್ ಮಾಡ್ತಾಯಿದ್ರು. ಆದ್ದರಿಂದ ನಾಗೇಂದ್ರ ನಮ್ಮ ಟೂರ್ ಮ್ಯಾನೇಜರ್ ಆಗಿದ್ರು. ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ತುಂಬ ಜೋಕ್ ಎಲ್ಲ ಮಾಡಿಕೊಂಡು ನಮ್ಮ ಎಂಟರ್ಟೈನ್ ಮಾಡ್ತಾಯಿದ್ರು. ಆದ್ದರಿಂದ ಅದು ಅಲ್ಲದೆ ಈಗ ಇವತ್ತು ಸಾಯಂಕಾಲ ಪುನಃ ನಾವು ಬಾಲಿಗೆ ಹೋಗ್ತಾ ಇದ್ದೇವೆ. ಇವರ ಟೂರ್ನವರೆಲ್ಲ ಇದರಲ್ಲೇ ನಾವೀಗ ಬಾಲಿಗೆ ಹೋಗ್ತಾ ಇದ್ದೇವೆ. ನಾನು, ನನ್ನ ಹೆಂಡತಿ ಮತ್ತು ನಮ್ಮ ಫ್ರೆಂಡ್ಸು ನಾವೆಲ್ಲ ಜಾಯಿನ್ ಮಾಡಿ ಹೋಗ್ತಾ ಇದ್ದೇವೆ. ವಿ ಹೋಪ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನಾವು ಇದ್ದ ಹಾಗೆ ಒಳ್ಳೆಯದಾಗಿ ಆಗ್ತದೆ ಅಂತೇಳಿ ನಾವು ಎಣಿಸ್ತಾ ಇದ್ದೇವೆ. ನಾವು ನಿಮ್ಮೆಲ್ಲರಿಗೂ ಏನಾದರೂ ಹೋಗುವುದಿದ್ರೆ ಟೂರಿಗೆ ನೀವು ಅಡಿಗಾಸ್ ಟೂರನ್ನೇ ಚೂಸ್ ಮಾಡಿ ಅಂತೇಳಿ ರೆಕಮೆಂಡ್ ಮಾಡ್ತೇವೆ. ನಿಮ್ಮ ಎಕ್ಸ್ಪೀರಿಯನ್ಸಿನ ನಂತರ ನೀವು ಡಿಸೈಡ್ ಮಾಡಿ ಅವರು ಹೇಗಿದ್ದಾರೆ ಅಂತೇಳಿ. ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಹೀಗೆ ಹೇಳಿ ನನ್ನ ಈ ಸ್ಮಾಲ್ ಟಾಕನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ನಮಸ್ಕಾರಗಳು. ಹಲೋ, ನಮ್ಮ ಹೆಸರು ಪ್ರಕಾಶ್ ಅಂತ, ನಮ್ಮ ಮಿಸ್ಸಸ್ ಹೆಸರು ಪುಷ್ಪಲತಾ ಅಂತ. ನಾವು ಕೋಣನಕುಂಟೆಯಿಂದ ಬಂದಿದ್ದೀವಿ. ಇಲ್ಲಿ ಅಡಿಗಾಸ್ ಯಾತ್ರಾಯಿಂದ ನಾವು ಟೂರ್ ಪ್ರೋಗ್ರಾಮ್ ಅರೇಂಜ್ ಮಾಡ್ತಿರ್ತಾರೆ. ಈ ಪೈಕಿ ನಾವು ಸೌತ್ ಇಂಡಿಯಾಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ರು. ಅದೇ ರೀತಿ ಮೊನ್ನೆ ಪೂರಿ ಜಗನ್ನಾಥ್ಗೆ ಹೋಗಿದ್ವಿ. ಪೂರಿ ಜಗನ್ನಾಥ್ ಫ್ಲೈಟ್ ಕ್ಯಾನ್ಸಲ್ ಆಗಿ ಇವಾಗ ಮತ್ತೆ ಎಗೈನ್ ನೆಕ್ಸ್ಟ್ ಸಂಡೇಗೆ ಅರೇಂಜ್ ಮಾಡಿದ್ದಾರೆ. ಸೊ ಈ ಅಡಿಗಾಸ್ ಯಾತ್ರಾಯಿಂದ ಒಳ್ಳೆ ಮ್ಯಾನೇಜರ್ಸು, ಒಳ್ಳೆ ಫುಡ್ಡು, ನಮ್ಮ ಸೌತ್ ಇಂಡಿಯನ್ ಫುಡ್ಡೇ ಬರುತ್ತೆ. ಟ್ರೀಟ್ಮೆಂಟ್ ಚೆನ್ನಾಗಿದೆ. ಆಮೇಲೆ ಯಾವುದೇ ರೀತಿಯಾದ ಇನ್ಫೆಕ್ಷನ್ಸು ಏನೂ ಆಗಲ್ಲ. ಆರಾಮಾಗಿ ಹೋಗಿ ಬರ್ಬೋದು. ಸೀನಿಯರ್ ಸಿಟಿಸನ್ಸ್ನ ಚೆನ್ನಾಗಿ ನೋಡ್ಕೋತಾರೆ. ಸೀನಿಯರ್ ಸಿಟಿಸನ್ ಚೆನ್ನಾಗಿ ನೋಡ್ಕೋತಾರೆ. ಅದರಿಂದ ಈ ಅಡಿಗಾಸ್ ಯಾತ್ರದಲ್ಲೇ ಟೂರ್ಗಳು ಮಾಡೋದು ತುಂಬ ಒಳ್ಳೆಯದು. ನಾವು ಇದು ಸೆಕೆಂಡ್ ಟ್ರಿಪ್ ಹೋಗ್ತಾ ಇರೋದು. ಇವಾಗ ನೆಕ್ಸ್ಟ್ ವೀಕ್ ಸಂಡೇ ಹೋಗ್ತಾ ಇದ್ದೀವಿ. ಲಾಸ್ಟ್ ಒಂದು 6 months ಬಿಫೋರು ಸೌತ್ ಇಂಡಿಯಾಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ನಡೀತು ಸರ್. ತುಂಬ ಚೆನ್ನಾಗಿದೆ. ನಮಗೆ ಸೌತ್ ಇಂಡಿಯನ್ ಮೀಲ್ಸು ಟೈಮ್ಗೆಲ್ಲ ಎಬ್ಬಿಸ್ತಿದ್ರು. ಕಾಫಿ ಟೀ ಕೊಡ್ತಾಯಿದ್ರು, ಟಿಫನ್ನು, ಮಧ್ಯೆ ಸ್ನ್ಯಾಕ್ಸು, ಮಧ್ಯ ಗೇಮ್ಸು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸರ್. ಪ್ಯಾಸೆಂಜರ್ಸು ಎಲ್ಲ ಒಳ್ಳೆ ಬ್ರದರ್ಲಿ ಮೂಮೆಂಟ್ ಇತ್ತು. ಆಮೇಲೆ ಚೆನ್ನಾಗಿ ಆಟಗಳು ಆಡ್ತಿದ್ವಿ. ಚೆನ್ನಾಗಿತ್ತು ಸರ್. ಚೆನ್ನಾಗಿ ಕರ್ಕೊಂಡು. ನಮಸ್ಕಾರ. ಇವತ್ತು ಇಲ್ಲಿ ಭಾನುವಾರ ನಾವು ಬೆಂಗಳೂರಿನ ಅಡಿಗಾಸ್ ಯಾತ್ರೆ ಒಂದು ಸಮಾರಂಭಕ್ಕೆ ಬಂದಿದ್ದೇವೆ. ಇದರ ಉದ್ದೇಶ ಏನಂದರೆ, ನಾವು ಮೊಟ್ಟ ಮೊದಲನೇದಾಗಿ ಈ ಅಡಿಗಾಸ್ ಯಾತ್ರೆ ಅಂದರೆ ಎಡ್ಗಾರ್ ಟೂರಿಸ್ಟಲ್ಲಿ ನಾವು ಎನ್ರೋಲ್ ಮಾಡಿಕೊಂಡಿದ್ದು. ಹಾಗೆ ನಮ್ಮ ಅತ್ತೆ ಮಾವನವರಾದ ಇವರಿಗೆ ದುಬೈ ಟ್ರಿಪ್ಪನ್ನು ನಾವು ಬುಕ್ ಮಾಡಿರ್ತೇವೆ. ನಮಗೆ ಅಡಿಗಾಸ್ ಯಾತ್ರೆ ಬಗ್ಗೆ ತುಂಬಾ ಕೇಳಿದ್ವಿ, ಬಟ್ ನಮಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಬೇರೆಯವರು ಎಲ್ಲ
ಮಾಡ್ತಾಯಿದ್ರು. ಬಟ್ ನಮಗೆ ಒಂದು ತುಂಬ ಏನು ಒಂದು ಪಾಯಿಂಟ್ ನಮಗೆ ತುಂಬ ಒಂದು ಒಳ್ಳೇದು ಅನಿಸಿದಂದರೆ, ಇಲ್ಲಿ ನಮಗೆ ಕನ್ನಡದವರು ಅಂದರೆ ಮೇಲಾಗಿ ಎಲ್ಲ ಕರ್ನಾಟಕದವರು, ಆಮೇಲೆ ಕನ್ನಡದ ಗೈಡ್ ಎಲ್ಲ ಇರ್ತಾರೆ. ಆಮೇಲೆ ವೆಜಿಟೇರಿಯನ್ ಊಟದ್ದೆಲ್ಲ ನಮಗೆ ಫೆಸಿಲಿಟಿ ಸಿಗುತ್ತೆ, ಯಾವುದೇ ಥರದ ತೊಂದರೆ ಇಲ್ಲ. ಆಮೇಲೆ ನೀವು ಏರ್ಲೈನ್ ಬಂದಾಗ ಒಳ್ಳೆ ಅಂದರೆ ಕ್ಲಾಸ್ 1 ಇಂಟರ್ನ್ಯಾಷನಲ್ ಫ್ಲೈಟ್ ಎಮಿರೇಟ್ಸ್ ಆ ಥರ ಎಲ್ಲ ಕೊಡ್ತಾರೆ ಅಂತ ಹೇಳಿದರು. ಅದು ತುಂಬಾ ನಮಗೆ ಒಂದು ಒಳ್ಳೆಯ ಉದ್ದೇಶ ಅನ್ನಿಸ್ತು. ಆಮೇಲೆ ನಮ್ಮ ವಯಸ್ಸಾದ ಅತ್ತೆ ಮಾವಂದರಿಗೂ ನಾವು ಚಿಂತೆ ಬಿಟ್ಟು ಆರಾಮಾಗಿ ಕಳಿಸ್ಬೋದು ಅಂತ ಒಂದು ನಮಗೆ ಭರವಸೆ ಇತ್ತು. ಅದಕ್ಕೋಸ್ಕರ ನಾವು ಅಡಿಗಾಸ್ ಯಾತ್ರೆನ ಸೆಲೆಕ್ಟ್ ಮಾಡಿದ್ವಿ, ಚೂಸ್ ಮಾಡಿದ್ವಿ. ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ದೇರ್ ಬೆಸ್ಟ್ ಟ್ರಾವೆಲ್ಸ್ ವಿಚ್ ವಿಲ್ ಬಿ ಇನ್ ಟು ದೇರ್ ಮೆಮರೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೆ ಗಣೇಶ್ ಇತ್ತಾಳ, ಕೋಟೇಶ್ವರದಿಂದ. 20 ವರ್ಷದ ಹಿಂದೆ ಅಡಿಗಾಸ್ ಯಾತ್ರದಲ್ಲಿ ಚಾರ್ಧಾಮ ಯಾತ್ರೆ ಮಾಡಿದ್ದೇನೆ. ಆವಾಗ ಅವ್ರದ್ದು ಟೂರಿಸಮ್ ಸ್ಟಾರ್ಟ್ ಆಗಿ ಕೆಲವೇ ವರ್ಷಗಳಾಗಿತ್ತು. ಆದರೂ ಸಹ ಎಲ್ಲ ಟೂರ್ ಗೈಡ್ಗಳು ಮತ್ತು ಆಹಾರದ ವ್ಯವಸ್ಥೆ, ಉಳಿಯುವ ವ್ಯವಸ್ಥೆ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ನಾವು ಅಯೋಧ್ಯ ಟೂರ್ ಹೋಗಬೇಕಂತಿದ್ದೇವೆ. ಅಡಿಗಾಸ್ ಯಾತ್ರದಲ್ಲೇ ಹೋಗ್ತೇವೆ. ಇನ್ನು ಯಾವ ಟೂರ್ ಇದ್ದರೂ ಮತ್ತು ನಮ್ಮ ಸಹಪಾಠಿಗಳಿಗೂ ಅಡಿಗಾಸ್ ಯಾತ್ರವನ್ನೇ ಪ್ರೋತ್ಸಾಹ ಮಾಡಬೇಕಂತ ಅವರಿಗೆ ನಾವು ಜನರನ್ನು ಟೂರ್ ಹೋಗೋದಾದರೆ ಅಡಿಗಾಸ್ ಯಾತ್ರದಲ್ಲೇ ಹೋಗಿ ಅಂತ ಹೇಳ್ತೇವೆ. ಅಡಿಗೆ ಚೆನ್ನಾಗಿತ್ತು. ಅಕಾಮಡೇಷನ್ನು, ರೂಮು, ನಾವು ಹೋದ ಕ್ವಾಲಿಟಿಗೆ ಸರಿಯಾದ ನಾವು ಕೊಟ್ಟಂಥ ಹಣಕ್ಕೆ ಮೌಲ್ಯಕ್ಕೆ ಸರಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಾವು ಆವಾಗ ಸ್ಟ್ಯಾಂಡರ್ಡ್ ತಗೊಂಡಿದ್ದಿಲ್ಲ, ಮಧ್ಯಮ ವರ್ಗದ ಇದನ್ನು ತಗೊಂಡಿದ್ದೀವಿ. ಅದಕ್ಕೆ ಸರಿಯಾದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸ್ಥಳಗಳನ್ನು ಚೆನ್ನಾಗಿ ತೋರಿಸ್ತಿದ್ದಾರೆ. ವೈದಿಕ ಶಾಸ್ತ್ರಗಳನ್ನು ಮಾಡುವಂಥ ವ್ಯವಸ್ಥೆಗಳನ್ನೆಲ್ಲ ಪೂರ್ವ ತಯಾರಿ, ನಾವಲ್ಲಿ ಹೋಗಿ ಯಾವುದೇ ಹುಡುಕುವಂಥ ವ್ಯವಸ್ಥೆ ಇರಲಿಲ್ಲ. ಎಲ್ಲ ಅಲ್ಲಿ ನಾವು ಹೋದ ತಕ್ಷಣ ಎಲ್ಲಿಯೂ ಕಾಯುವ ವ್ಯವಸ್ಥೆ ಇರಲಿಲ್ಲ. ಎಲ್ಲ ಟೂರ್ ಗೈಡ್ಗಳು ಚೆನ್ನಾಗಿ ಮಾಹಿತಿಯನ್ನು ನೀಡಿ ನಮ್ಮನ್ನು ಸರಿಯಾದ ಟೈಮಿಗೆ ಸರಿಯಾದ ಜಾಗಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಹರೀಶ್. ನಾವು ಮಲ್ಲೇಶ್ವರಮಲ್ಲಿ ಇರೋದು. ನಾವು ಅಡಿಗಾಸ್ ಯಾತ್ರೆಯಿಂದ ಈಗ ಆಲ್ರೆಡಿ 2 ಟ್ರಿಪ್ಗಳನ್ನು ಮಾಡಿದ್ದೇವೆ. ಒಂದು ಕಾಶಿ, ಗಯಾ, ಪ್ರಯಾಗ್ರಾಜ್ ಮತ್ತು ಗಯಾ, ಅಷ್ಟು 6 ದಿವಸಗಳ ಪ್ರಯಾಣ ಮಾಡಿದ್ವಿ. ನಮ್ಮವ್ರದ್ದೇ ಆದಂಥ ಒಂದು 25 ಜನನ ಒಂದು ಟೀಮ್ ಮಾಡಿದ್ವಿ. ಆ ಟೀಮ್ಗೆ ನಮ್ಮ ಅಡಿಗಾಸ್ ಯಾತ್ರೆಯವರು ತುಂಬ ಸಹಕಾರ ಮಾಡಿ ನಮಗೆ ಎಲ್ಲ ವ್ಯವಸ್ಥೆ ಮಾಡಿ ಇರಲಿಕ್ಕೆ, ಉಳ್ಕೊಳ್ಳಿಕ್ಕೆ ಮತ್ತು ನಮ್ಮ ಈ ಪಿತೃ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಸಿದ್ಧವಾದಂಥ ಸ್ಥಳ ವಾರಣಾಸಿ ಮತ್ತು ಗಯಾ. ಸೊ ಈ 2 ಪ್ಲೇಸಲ್ಲೂ ಅವ್ರದ್ದೇ ಆದಂತಹ ಒಂದು ಟೀಮ್ ಅಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರು. ಊಟ ತಿಂಡಿ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಇರಲಿಕ್ಕೆ ರೂಮ್ಗಳು ಕೂಡ ತುಂಬ ಚೆನ್ನಾಗಿತ್ತು. ಹಾಗೂ ನಮಗೆ ಕಾಲಕ್ಕೆ ಸಮಯಕ್ಕೆ ತಕ್ಕಂಗೆ ಎಲ್ಲಿ ಅನುಕೂಲ ಏನೇನಿದೆ ಎಲ್ಲ ನೋಡ್ತಕ್ಕಂಥ ಪ್ಲೇಸ್ಗಳಿಗೆ ಕರ್ಕೊಂಡೋಗಿದ್ದರು. ತುಂಬ ಚೆನ್ನಾಗಿತ್ತು. ಅದಾದ ನಂತರ ನಾವು ಕಾಶ್ಮೀರ ಮತ್ತು ಜಮ್ಮು ಕಾಶ್ಮೀರ ಒಂದು ಟ್ರಿಪ್ಪಿಗೂ ಕೂಡ ನಾವು ಹೋಗಿದ್ವಿ. ಅದು ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅಂಥ ಚಳಿಯಲ್ಲೂ ಕೂಡ ನಮಗೆಲ್ಲ ವ್ಯವಸ್ಥೆ, ಬಿಸಿ ಬಿಸಿ ಕಾಫಿ, ಬೆಳಗ್ಗೆನೇ ಬಿಸಿ ನೀರಿನ ವ್ಯವಸ್ಥೆ, ಕುಡಿಯೋಗೆ, ತಿಂಡಿಗೆ ಮತ್ತು ಅಡುಗೆನೂ ಕೂಡ ಸ್ವಚ್ಛವಾದ ಮತ್ತು ಎಲ್ಲ ಪ್ರತಿದಿನ ನಿತ್ಯನೂ ಬೇರೆ ಬೇರೆಯೇ ಮೆನ್ಯೂನೇ ಇರೋದು. ಹಾಗಾಗಿ ಆ ಊಟನೂ ಕೂಡ ನಾವು ಮನೆಯಲ್ಲೇ ಊಟ ಮಾಡಿದ ಹಾಗೆ ಇತ್ತು. ಸೊ ಅದು ಒಂದು ತುಂಬ ಅನುಕೂಲವಾದಂಥ ವ್ಯವಸ್ಥೆ ನಮ್ಮ ಈ ಅಡಿಗಾಸ್ನ ಯಾತ್ರೆಯವ್ರದ್ದು. ಈಗ ನಾವು 3ನೇದಾಗಿ ಈಗ ಪೂರಿ, ಜಗನ್ನಾಥ ಮತ್ತು ಕೋಲ್ಕತ್ತಾ, ಕೋನಾರ್ಕ್ ಈ ಒಂದು ಟ್ರಿಪ್ಪನ್ನು ಕೂಡ ಈಗ ಬುಕ್ ಮಾಡಿದ್ದೀವಿ. ಬರ್ತಕ್ಕಂಥ ಫೆಬ್ರವರಿ 5ನೇ ತಾರೀಕು ನಾವು ನಮ್ಮ ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ. ಸೊ ಎಲ್ಲೇ ಹೋದರೂ ಕುಟುಂಬ ಸಮೇತ ಹೋಗಬೇಕು ಅಂದರೆ ನಾವು ಪ್ರಿಫರ್ ಮಾಡೋದು ಅಡಿಗಾಸ್ ಯಾತ್ರೆ. ನೀವು ಕೂಡ ಹಾಗೆ ಅಡಿಗಾಸ್ ಯಾತ್ರೆನ ಪ್ರಿಫರ್ ಮಾಡಿ ಅದರ ಒಂದು ಅನುಕೂಲತೆಗಳನ್ನು ನೀವು ಅನುಭವಿಸಿ ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ನೀವು ಕೂಡ ಅನುಭವಿಸಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಈ ಎರಡು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟ ಅಡಿಗಾಸ್ ಯಾತ್ರೆಗೆ ಧನ್ಯವಾದಗಳು. ಹೀಗೆ ಇನ್ನೂ ಹೆಚ್ಚಿನದಾಗಿ ಜನಗಳ ಸೇವೆ ಮತ್ತು ಜನಗಳಿಗೆ ಇರ್ತಕ್ಕಂಥ ನಮ್ಮ ದೇಶದ ಪ್ರತಿಯೊಂದು ರಾಜ್ಯದ ಮೂಲೆಯೂ ಕೂಡ ತೋರಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾಯಿದ್ದೀರಾ. ದಯವಿಟ್ಟು ಇನ್ನೂ ಹೆಚ್ಚಿನದಾಗಿ ಮಾಡಿ. ನಾವು ನಿಮ್ಮ ಸಹಕಾರ ಮಾಡ್ತೀವಿ, ನಾವು ನಿಮ್ಮ ಜೊತೆಯಲ್ಲೇ ಇರ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಸುರೇಶ್ ಅಂತ, ನಾನು ಬೆಂಗಳೂರಿನವನೇ. ನಾನು ಸುಮಾರು ಅಡಿಗಾಸ್ ಯಾತ್ರೆಯಿಂದ ಒಂದು 8-10 ವರ್ಷದಿಂದ ನಾನು ಕಾಂಟ್ಯಾಕ್ಟಲ್ಲಿದ್ದೀನಿ. ಅವರಿಂದ ಸುಮಾರು ಒಂದು 3-4 ಟೂರು ಹೋಗಿ ಬಂದಿದ್ದೀನಿ. ಒಂದು ಇಂಟರ್ನ್ಯಾಷನಲ್ ಟೂರು, 1-2 ಡೊಮೆಸ್ಟಿಕ್ ಟೂರು ಎಲ್ಲ ಹೋಗಿದ್ದೀನಿ. ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಯಾವುದೇ ಥರ ಕೊರತೆ ಅದು ಇದು ಏನೂ ಇಲ್ಲ.
ಆಮೇಲೆ ಜನನೂ ಅಷ್ಟೇ ತುಂಬ ಒಳ್ಳೆ ಕರ್ಟೆಸಿ ಇದೆ, ಒಳ್ಳೆ ಹಾಸ್ಪಿಟಾಲಿಟಿ ಇದೆ. ಆಮೇಲೆ ಹೋದರೆ ಚೆನ್ನಾಗಿ ಎಲ್ಲ ಎಂಟರ್ಟೈನ್ ಮಾಡ್ತಾರೆ. ಅರೇಂಜ್ಮೆಂಟ್ಸ್ ಅಂತೂ ಮಾತಾಡೋ ಹಾಗೆ ಇಲ್ಲ. ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಹೋಗಿದ್ವಿ, 7 ಸ್ಟೇಟ್ಸ್ಗೆ. ಅಲ್ಲಿ ಮುಖ್ಯವಾದ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಫುಡ್, ಆಹಾರ ಸಮಸ್ಯೆ. ಅಲ್ಲಿ ಇವರು ಅಡಿಗಾಸು ಜಾತ್ರೆಯಿಂದ ನಾವು ಹೋಗಿದ್ದರಿಂದ ಯಾವುದೇ ಥರ ತೊಂದರೆನೂ ಆಗಲಿಲ್ಲ. ನಮಗೆ ಹೋಮ್ಲಿ ಫುಡ್ ಇತ್ತು, ಮನೆ ಫುಡ್ಡು. ಬೆಳಗ್ಗೆ ಬ್ರೇಕ್ಫಾಸ್ಟು, ಬೆಡ್ ಕಾಫಿ, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರು ಎಲ್ಲ ಇತ್ತು. ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ ನಾವು ಆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಎಂಜಾಯ್ ಮಾಡೋದು ಜೊತೆಗೇ ಫುಡ್ಡು ಎಂಜಾಯ್ ಮಾಡಿದ್ವಿ. ನಾವು ಮಾಡಿಬಿಟ್ಟು ನಿಜವಾಗಿ ನಾವು ಎಷ್ಟೇ ಅದು ಅಂತಂದರೆ ತುಂಬ ಹೈಲಿ ಸಕ್ಸಸ್ಫುಲ್ ಟೂರ್ ಅಂತಲೇ ಹೇಳಬೇಕು ಅದನ್ನು. ಇದು ಒಂದಿದಾಯಿತು. ಎರಡನೇದು ನಾನು ಸಿಂಗಾಪುರ್, ಥಾಯ್ಲ್ಯಾಂಡ್, ಆಮೇಲೆ ಹಾಂಗ್ಕಾಂಗ್ ಇದಕ್ಕೆ ಹೋಗಿದ್ದೆ, ಮಲೇಷಿಯಾಗೆ ಹೋಗಿದ್ದೆ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. ನಮಗಲ್ಲಿ ಯಾವುದೇ ಥರ ತೊಂದರೆನೂ ಆಗಲಿಲ್ಲ. ಹೋಟೆಲ್ ಆಗಲಿ, ಫುಡ್ ಆಗಲಿ, ಸೈಟ್ ಸೀಯಿಂಗ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಯಾವುದೇ ತೊಂದರೆನೂ ಆಗಲಿಲ್ಲ. ಹೀಗಾಗ್ಬಿಟ್ಟು ಅದನ್ನು ಕೂಡ ತುಂಬ ಎಂಜಾಯ್ ಮಾಡಿದ್ದೀನಿ. ಈ ಮುಂದೆ ಇನ್ನೊಂದು ಸಾರಿ ಇವ್ರ ಜೊತೆ ಬೇರೆ ಆದರೂ ಯುರೋಪೋ ಇಲ್ಲದೆ ಹೋದರೆ ಜಪಾನ್ಗೆ ಹೋಗೋ ಐಡಿಯಾ ಇದೆ. ಶಾರ್ಟ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅಡಿಗಾಸ್ ಮಾತ್ರ ಇಟ್ ಇಸ್ ಪಾರ್ಟ್ ಆಫ್ ಮೈ ಲೈಫ್ ಅಂತ ನಾನು ಹೇಳ್ತೀನಿ. ಬೇಕಾದ್ರೆ ತುಂಬ ಇಷ್ಟ ಆಯಿತು. ಅಡಿಗಾಸ್ಗೆ ಐ ವಿಶ್ ಆಲ್ ಸಕ್ಸಸ್ ಇನ್ ದೇರ್ ಎಂಡಿವೇರ್ಸ್. ಥ್ಯಾಂಕ್ ಯು. ನನ್ನ ಹೆಸರು ಎಲ್ ಶ್ರೀಪಾದರಾಜು ಅಂತ. ನನ್ನ ಮಿಸಸ್ KH ಪದ್ಮ ಅಂತ. ನಾನು ಐ ಆಮ್ ಎ ಸೀನಿಯರ್ ಸಿಟಿಸನ್. ನಮಗೆ ಈ ಅಡಿಗಾಸ್ ಯಾತ್ರದಲ್ಲಿ ಕಳೆದ ವರ್ಷ ನಾನು ಕಾಶ್ಮೀರ್ ಟ್ರಿಪ್ ಹೋಗಿದ್ದೆ. ವೈಷ್ಣೋದೇವಿ, ಶ್ರೀನಗರು ಇದೆಲ್ಲ ಅಡಿಗಾಸ್ ಯಾತ್ರದಲ್ಲಿ ತುಂಬ ಚೆನ್ನಾಗಿ ಕವರ್ ಮಾಡಿದರು. ನಾವು ಹೋದ ಟೈಮಲ್ಲಿ ಕಾಶ್ಮೀರಲ್ಲಿ ಸ್ವಲ್ಪ ಗಲಾಟೆ ಆಯಿತು. ಆ ಆತಂಕದಲ್ಲಿ ನಮ್ಮ ಟೂರಲ್ಲೇ ಸುಮಾರು ಜನ ಕೆಲವರೆಲ್ಲ ಆತಂಕ ಪಟ್ಕೊಂಡು ವಾಪಸ್ ಹೋದರು. ಆದ್ರೂ ನಾವೆಲ್ಲ ಧೈರ್ಯ ಮಾಡಿ ಅಲ್ಲಿ ಉಳ್ಕೊಂಡ್ವಿ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಎಸ್ಪೆಷಲಿ ಫುಡ್ ಆಗಲಿ, ಟೂರ್ ಅರೇಂಜ್ಮೆಂಟ್ಸು, ಸ್ಟೇಸ್ ಎಲ್ಲ ಚೆನ್ನಾಗಿತ್ತು. ನಾವು ಹಿರಿಯರು ಹೋಗೋದಕ್ಕೆ ಅಡಿಗಾಸ್ ಯಾತ್ರದಲ್ಲಿ ತುಂಬ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಆ ಒಂದು ಚೆನ್ನಾಗಿರೋದನ್ನು ನೋಡಿ ಈ ಸಲ ಇವ್ರದ್ದು ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇವತ್ತು ನೋಡೋಣ ಅಂತಲೇ ಇಲ್ಲಿಗೆ ಬಂದಿದ್ದು. ತುಂಬ ಚೆನ್ನಾಗಿದೆ. ಓವರಾಲ್ ಇಟ್ಸ್ ಎ ವೆರಿ ಗುಡ್ ಯಾತ್ರ. ನನ್ನ ಮಿಸಸ್ ಒಂದೆರಡು ಮಾತಾಡೋದಕ್ಕೆ ಕೊಡ್ತೀನಿ. ಹಲೋ, ನಮಸ್ಕಾರ. ಅಡಿಗಾಸ್ ಯಾತ್ರಾ ಎಸ್ಪೆಷಲಿ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಯಾಕೆಂದರೆ ಅವ್ರದ್ದು ಒಂದು ಮಿಂಗಲ್ನೆಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಯಾರಾದರೂ ಬರಲಿ ಕಸ್ಟಮರ್ಸ್ ಅಂತನ ಅವ್ರಿಗೆ ಟ್ರೀಟ್ ಮಾಡಲ್ಲ, ಫ್ರೆಂಡ್ಸ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಹಂಗಾಗಿ ಅಡಿಗಾಸ್ ಯಾತ್ರಾ ಇಸ್ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನಾಬಾಯಿ ಅಂತ ಹೇಳಿಬಿಟ್ಟು, ನಮ್ಮ ಹಸ್ಬೆಂಡ್ ಹೆಸರು ರಮೇಶ್ ಬಾಬು ಅಂತ ಹೇಳಿಬಿಟ್ಟು. ನಾವು ಫಸ್ಟ್ ಟೈಮು ನೇಪಾಳ್ ಟ್ರಿಪ್ಗೆ 15 ದಿವಸ ಹೋಗಿದ್ವಿ. ಮುಕ್ತಿನಾಥ್, ನೇಪಾಳು, ಕಠ್ಮಂಡು ಈ ಕಡೆ ಎಲ್ಲ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು ಪ್ರವಾಸ ಎಲ್ಲ. ಅವರೇ ಎಲ್ಲ ಇದು ಅಡುಗೆದು ಎಲ್ಲದು ಪ್ರತಿಯೊಂದೂ ಎಲ್ಲ ಅರೇಂಜ್ಮೆಂಟ್ಸನ್ನು ಮಾಡಿದರು. ಎಲ್ಲ ಚೆನ್ನಾಗಿತ್ತು. ಹೋಟೆಲ್ನಲ್ಲಿ ರೂಮ್ಸು ಎಲ್ಲ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿತ್ತು. ಎಲ್ಲ ಬೇಕಾದಂಥ ಪ್ಲೇಸ್ಗಳೆಲ್ಲ ಚೆನ್ನಾಗಿ ತೋರಿಸಿದ್ರು. ಎಲ್ಲ ಪ್ರವಾಸ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಅಮರನಾಥ್ಗೆ ಹೋಗಿದ್ವಿ 5 ದಿವಸ. ಅಲ್ಲೇನೂ ತುಂಬ ಚೆನ್ನಾಗೆಲ್ಲ ಅರೇಂಜ್ ಮಾಡಿದರು. ಉಳ್ಕೊಳ್ಳೋದಕ್ಕೆ ಊಟದ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ನಮಗೆ ಅಡಿಗಾಸಲ್ಲಿ ಯಾತ್ರೆ ಮಾಡಬೇಕನ್ನೋದು ತುಂಬ ಸಂತೋಷ ಆಗುತ್ತೆ.